ಚಂದ್ರಶೇಖರ್ ಅಂತ ಚಾಮರಾಜಪೇಟೆ ಎಕ್ಸ್ ಕಾರ್ಪೊರೇಟ್ರು. ಸರ್, ಜಮೀರ್ ಅಹಮದ್ ಅವರು DCM ಆಗ್ಬೇಕಂತ ಕೂಗು ಜಾಸ್ತಿ ಕೇಳ್ತಾರೆ, ನೀವೇನು ಹೇಳ್ತೀರಾ? ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಘಟಕದಲ್ಲಿ ಕರ್ನಾಟಕದಲ್ಲಿ ಹೆಸರು ಮಾಡಿದ್ದಾರೆ ಅಂದರೆ ಅಲ್ಪಸಂಖ್ಯಾತರಿಗೆ ಹೆಲ್ಪ್ ಮಾಡಬೇಕಂದ್ರೆ ಜಮೀರ್ ಅಹಮದ್ ಅವರು ಒಬ್ಬರೇ ಇರೋದು. ಮೈನಾರಿಟಿನಲ್ಲಿ 10 ಜನ 5 ಜನ 6 ಜನ MLAಗಳಿದ್ದರೆ ಕೂಡ ಕರ್ನಾಟಕದಲ್ಲಿ ಜಮೀರ್ ಹೇಳ್ದಂಗೆ ಮುಸ್ಲಿಮ್ಸ್ಗಳು ಅವ್ರ ಮಾತು ಕೇಳ್ತಾರೆ. ಇವತ್ತು ಅವ್ರ ಮಾತು. ಆಮೇಲೆ ದಾನ ಧರ್ಮದಲ್ಲಿ ಆ ಅಪ್ಪನ ಥರ ಯಾರೂ ಬರೋಕ್ಕಾಗಲ್ಲ. ಇಡೀ ಕಾಂಗ್ರೆಸ್ಸು ಆ ಅಪ್ಪನ ಮೇಲೆ ಕಾಯಿರೋದು. DCM ಆಗಲೇಬೇಕು. ಮುಂದಕ್ಕೆ ಇನ್ನು 10-15 ವರ್ಷಕ್ಕೆ ಮುಸ್ಲಿಮ್ಸ್ ಅವರು CM ಆದ್ರೂ ಮೋಸ ಇಲ್ಲ. ಎಲ್ಲೋ ಒಂದು ಕಡೆ ಯಾರು ದುಡ್ಡು ಕೊಡೋ ವಿಚಾರದಲ್ಲಿ ಟೀಕೆ ಮಾಡ್ತಿದ್ದಾರೆ ಕೆಲವರು. ಹೆಂಗೆ ಅಪ್ಪನಿಗೆ ಬರುತ್ತೆ ಇಷ್ಟ? ನೋಡ್ರಿ, ಒಂದು ಏನಪ್ಪ ಅಂದರೆ ಒಂದು ಹೇಳ್ತೀನಿ ಕೇಳಿ, ಹಣ ಎಲ್ಲರೂ ಕೊಡೋಕ್ಕೆ ಬರೋಲ್ಲ ಸರ್. 224 ಜನ MLA ಇದ್ದಾರೆ, 28 ಜನ MP ಇದ್ದಾರೆ. ನೀವೇನ ಕಂಡಂಗೆ ಯಾವತ್ತನ ಯಾರನ್ನ ಒಂದು 5 ಲಕ್ಷ ದಾನ ಧರ್ಮ ಮಾಡಿರೋದು ನೋಡಿದ್ದೀರಾ? ನೋಡೇ ಇಲ್ಲ. ನಮ್ಮ ಜನದ ಇದು ಮಿನಿಸ್ಟರ್ ಆದರೂ ಕೂಡ ಸರ್ಕಾರದಿಂದ ಕೊಡ್ತಾ ಇಲ್ಲ, ವೈಯಕ್ತಿಕವಾಗಿ ಅವರನ್ನ ಕೊಡ್ತಾ ಇದ್ದಾರೆ. ಈಗ ಕಾರ್ಯಕರ್ತರು ಕೊಡ್ತೀವಿ, ಎಲ್ಲ ಕಾರ್ಯಕರ್ತರು ಮೀಟಿಂಗ್ ಕರೀತಾರೆ. ಕಾರ್ಯಕರ್ತರೆಲ್ಲ ಕೊಡಪ್ಪ ಇಂಥ ಜಾಗದಲ್ಲಿ ಅಂತ ಕಾರ್ಯಕರ್ತರು ಕಾಸು ಕೊಡ್ತೀವಿ. ಅವರೊಬ್ಬರೇ ವೈಯಕ್ತಿಕ ಕೊಡ್ತಾರೆ, ಎಲ್ಲ ಕಲೆಕ್ಟ್ ಮಾಡಿಕೊಡ್ತಾರೆ. ಅದೇನು ತಪ್ಪೇನಲ್ವಲ್ಲ. ಈಗ ಮನೇಲಿ 25 ಲಕ್ಷ ಕೊಟ್ಟರು ಕಾಂಗ್ರೆಸ್ ಕಾರ್ಯಕರ್ತ. ಈಗ ಇವ್ರಂಗೆ ಅಂತಾರಲ್ಲ, ಸುಮಾರು ಜನ BJPಯವರು 300 ಜನನ ಸಿಂಗಾಪುರ್ಗೆ ಅದೆಲ್ಲ ಕಳಿಸಿದ್ರು. ಯಾರು ದುಡ್ಡಲ್ಲಿ ಕಳಿಸಿದ್ರು? ಸರ್ಕಾರದ ದುಡ್ಡಲ್ಲಿ ಕಳಿಸಿದ್ರು. ಇವತ್ತವರೆಗೂ ಕಾಂಗ್ರೆಸ್ನವರು ಒಬ್ಬರನ್ನ ಆ ಥರ ಕಳಿಸಿಲ್ಲ, ಕಾರ್ಯಕರ್ತರನ್ನ. ಅವ್ರು ಹೆಂಗೆ ಕಳಿಸಿದ್ರು? ಇವೆಲ್ಲ ಪ್ರಶ್ನೆಗಳು ಬೇಕಾದಷ್ಟು ಇರ್ತದೆ ಸರ್. ಇವತ್ತು ಕರ್ನಾಟಕದಲ್ಲಿ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, DCM ನಮ್ಮ ಶಿವಕುಮಾರ್ ಅವರು, ಅವರಿಬ್ಬರು ನೇತೃತ್ವದಲ್ಲಿ ಅಲ್ಪಸಂಖ್ಯಾತರ ಘಟಕದಲ್ಲಿ ಇವರೊಬ್ಬರೇ. ಬೇರೆ ಯಾರೇ ಕೂಗಾಡಲಿ ಅವ್ರು ಬರಬೇಕು ಇವ್ರು ಬರಬೇಕು ಅನ್ನೋದು ನೋಡಿ, ಹೆಚ್ಚಿಗೆ ಕೊಡಿ ಅಂತ ಕೇಳ್ತಾರೆ. ಕೊಡೋದು ತಪ್ಪೇನಲ್ಲ. ಅವ್ರಿಗೆ ಬೇಕಾದಷ್ಟು ನಮ್ಮ ಸೌಲಭ್ಯ ದೇವರಾಜ್ ಅರಸು ಮಾಡಿರೋದು. ಅಲ್ಪಸಂಖ್ಯಾತರಿಗೆ ಸ್ಕೂಲ್ಗಳಿಗೂ ದೇವರಾಜ್ ಅರಸು ಮಾಡಿರೋದು. ಯಾರು ಅಂಥ ಕೆಲಸ ಮಾಡಿಲ್ಲ. ಅಂಥ ಕೆಲಸ ಮಾಡಿದವರು ಇವತ್ತು ಸಿದ್ದರಾಮಯ್ಯವರು ಅಲ್ಪಸಂಖ್ಯಾತರಿಗೆ SC ಅವ್ರಿಗೆ ಮಾಡ್ತಾ ಇದ್ದಾರೆ ಅಂದರೆ ಅವರೇ. ತೀರ ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗೋಕ್ಕೆ ಇವತ್ತು ನೋಡಿ, ಇವತ್ತು ಟೀಕೆಗಳು ಮಾಡ್ತಾನೆ ಇರ್ತೀವಿ. ಹೆಂಗಸರು ಟೀಕೆ ಮಾಡ್ತಾರೆ, ಓಟ್ ಹಾಕ್ತಾರೆ ಅನ್ನೋದಲ್ಲ. BJPಯವರಾಗಲಿ, JDS ಅವರಾಗಲಿ, ಕಮ್ಯುನಿಸ್ಟವರಾಗಲಿ ಫ್ರೀ ಬಸ್ ಬಿಟ್ಟಿದ್ದೀವಿ. ಲೇಡೀಸ್ ಓಡಾಡ್ತಾರಲ್ಲ, ಅವರು ಓಡಾಡ್ತಾರೆ. ಟೀಕೆ ಮಾಡೋದು ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಇದು 3 ಪಕ್ಷ 2 ಪಕ್ಷ ಇರೋದ್ರಿಂದ ಟೀಕೆ ಇರಲೇಬೇಕು. ಟೀಕೆನಲ್ಲಿ ಗೆಲ್ತಾ ಬರಬೇಕು ಅಷ್ಟೇ. ಕಾಂಗ್ರೆಸ್ಸಲ್ಲಿರೋ ಗೊಂದಲದ ಬಗ್ಗೆ ಏನು ಹೇಳ್ತೀರಾ? CM ಕುರ್ಚಿ ವಿಚಾರದ ಬಗ್ಗೆ. ಸರ್, ಅದು ನಾವುಗಳು ಮಾತಾಡ್ತಾ ಇರೋದಷ್ಟೇ. ಕಾಂಜಿ ಪಿಂಜಿಗಳು ಮಾತಾಡೋ ಥರ ಮಾತಾಡ್ತೀವಿ. MLAಗಳು ಅವ್ರವ್ರ ಫಾಲೋವರ್ಗಳು ಮಾತಾಡ್ತಾರೆ. DK ಅವ್ರ ಕಡೆ DK ಅವ್ರು ಮಾತಾಡ್ತಾರೆ. ಗೌಡ್ರಿಗೂ ನಮಗೆ ಬೇಕು ಅಂತಾರೆ, ಲಿಂಗಾಯತರು ನಮಗೆ ಬೇಕು ಅಂತಾರೆ. ಏನೋ ಇದು ಕ್ಯಾಸ್ಟ್ ಬಗ್ಗೆ ಇವತ್ತು ಬಂದಿಲ್ಲ, ಹಿಂದೆಯಿಂದ ನಡ್ಕೊಂಬರ್ತಾ ಇದೆ. ಈಗ SC ಅವ್ರು ಕೇಳ್ತಾರೆ, ತಪ್ಪಲ್ಲ, ಕೊಡಬೇಕಂತಲ್ಲ. ನಮ್ಮ ರಾಜ್ಯದಲ್ಲಿ ಓಟ್ ಹಾಕ್ಬೇಕಲ್ಲ. ರಾಜ್ಯದಲ್ಲಿ ಒಂದು ಕ್ಯಾಸ್ಟ್ ಓಟ್ ಹಾಕಿ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕದಲ್ಲ, ಪ್ರಪಂಚದಲ್ಲಿ, ಭಾರತ ದೇಶದಲ್ಲಿ ಎಲ್ಲ ಜಾತಿ ಮತ ಓಟ್ ಹಾಕಿದ್ರೆ ಗೆಲ್ಲೋದು. ಒಬ್ಬ MP ಆಗಲಿ MLA ಆಗಲಿ ಅವ್ರ ಜನಾಂಗ ಹಾಕ್ಬಿಟ್ಟು ಗೆಲ್ಲೋವಂಥ ಜಾಗ ಎಲ್ಲೂ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.